ಚಿಕ್ಕಬಳ್ಳಾಪುರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಸೋತಿದ್ರು, ಪ್ರದೀಪ್ ಈಶ್ವರ್ ಗೆದ್ದಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಸವಾಲ್ ಹಾಕಿ ಸುಧಾಕರ್ ಗೆದ್ದಿದ್ರು, ಪ್ರದೀಪ್ ಈಶ್ವರ್ ಸೋತಿದ್ರು. ಈಗ ಇವರಿಬ್ಬರ ಜಿದ್ದಾಜಿದ್ದಿ ಮತ್ತೊಂದು ಚುನಾವಣೆಗೆ ವೇದಿಕೆ ಆಗ್ತಾ ಇದೆ. ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ಇವಾಗ ಯಾವ ಎಲೆಕ್ಷನ್ನು, ಏನಿವರ ರಣತಂತ್ರ ಅಂತ ಬನ್ನಿ ನೋಡೋಣ. ಮತ್ತೆ ಶುರುವಾಯ್ತಾ ಸುಧಾಕರ್ ಪ್ರದೀಪ್ ಈಶ್ವರ್ ಜಿದ್ದಾಜಿದ್ದಿ. ಮತ್ತೊಂದು ಎಲೆಕ್ಷನ್ಗೆ ತಯಾರಾಗ್ತಿದ್ದಾರೆ ಸಂಸದ, ಎಂಎಲ್ಎ. ಸ್ಥಳೀಯ ಚುನಾವಣಾ ಗೆಲ್ಲಲು ನಡೀತಿದೆ ತಂತ್ರ, ರಣತಂತ್ರ. ಇದು ಚಿಕ್ಕಬಳ್ಳಾಪುರ ನಗರಸಭೆ. ಇದೇ ನಗರಸಭೆಗೆ 12 ತಿಂಗಳ ಅವಧಿಗೆ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆ ಇದೇ ತಿಂಗಳ 12ರಂದು ನಿಗದಿಯಾಗಿದೆ. ಹೀಗಾಗಿ ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವೆ ನಾನಾ ನೀನಾ ಅನ್ನೋ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ನಗರಸಭೆ ಗದ್ದು ಏರಲು ದೋಸ್ತಿ, ಕಾಂಗ್ರೆಸ್ ಗೇಮ್ ಪ್ಲಾನ್. ಸಂಸದ ಸುಧಾಕರ್ ತಂತ್ರಕ್ಕೆ ಶಾಸಕ ಪ್ರದೀಪ್ ಪ್ರತಿತಂತ್ರ. ಈಗಾಗಲೇ ಪ್ರದೀಪ್ ಈಶ್ವರ್ ಎದುರು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದ ಸುಧಾಕರ್ ಲೋಕಸಭೆಯಲ್ಲಿ ಗೆದ್ದು ಸೇಡು ತೀರಿಸಿಕೊಂಡಿದ್ದಾರೆ. ಈಗ ಚಿಕ್ಕಬಳ್ಳಾಪುರ ನಗರಸಭೆ ಅಖಾಡದಲ್ಲೂ ಇಬ್ಬರು ನಾಯಕರು ನಾನಾ ನೀನಾ ಅನ್ನೋ ತೆರೆಮರೆಯ ತಂತ್ರ, ಪ್ರತಿತಂತ್ರ, ರಣತಂತ್ರಗಳನ್ನೇ ಹೂಡುವ ಮೂಲಕ ಪೈಪೋಟಿಗಿಳಿದಿದ್ದಾರೆ. ಅಂದಹಾಗೆ 31 ಸದಸ್ಯರ ಸಂಖ್ಯಾಬಲದ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ 16 ಮಂದಿ, ಬಿಜೆಪಿ 9 ಮಂದಿ, ಜೆಡಿಎಸ್ನ 2 ಹಾಗೂ 4 ಮಂದಿ ಪಕ್ಷೇತರರು ಇದ್ದಾರೆ. ಬಿಜೆಪಿಗೆ ಬಹುಮತ ಇಲ್ಲದಿದ್ದರೂ ಕಾಂಗ್ರೆಸ್ ಸದಸ್ಯರನ್ನೇ ಸಂಸದ ಸುಧಾಕರ್ ಹೈಜಾಕ್ ಮಾಡಿ ಅಧಿಕಾರಕ್ಕೆ ಏರೋಕೆ ನಗರಸಭಾ ಸದಸ್ಯರನ್ನ ಉತ್ತರ ಭಾರತದತ್ತ ಟ್ರಿಪ್ ಕಳಿಸಿದ್ದಾರೆ. ಇದರಿಂದ ಸಂಸದ ಸುಧಾಕರ್ ತಂತ್ರಕ್ಕೆ ಪ್ರತಿತಂತ್ರ ಹೂಡಿರುವ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್, ಡಿಟಿ ಶ್ರೀನಿವಾಸ್ ಸೇರಿದಂತೆ 5 ಮಂದಿ ಸ್ಥಳೀಯವಾಗಿ ಶಾಸಕರಿಗೆ ಮತ್ತು ಸಂಸದರಿಗೆ ಮತ ಹಾಕ್ತಕ್ಕಂಥ ಹಕ್ಕು ಇದೆ. ಆದರೆ ಕಾನೂನಿನ ಪ್ರಕಾರ 6 ತಿಂಗಳು ಅವರು ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಸ ಇರಬೇಕು. ಸಾರ್ವಜನಿಕರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ವಿಧಾನ ಪರಿಷತ್ನ ಸದಸ್ಯರು ವಾಸ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ವಾಮ ಮಾರ್ಗದಲ್ಲಿ ಬಂದು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜಯಗಳಿಸಬೇಕು ಅನ್ನೋ ರೀತಿಯಲ್ಲಿ ಮತದಾರರ ಪಟ್ಟಿನಲ್ಲಿ ಸೇರಿಸಲಿಕ್ಕೆ BLOಗಳಿಗೆ ತುಂಬ ಒತ್ತಡ ಹಾಕಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಆಗಿರಲಿ, ಒಣ ಪ್ರತಿಷ್ಠೆಗಳಾಗೋದು ಬೇಡ. ಇದು ಈ ಒಂದು BLOಗಳಿಂದ ಹಿಡಿದು ಯಾರ್ಯಾರು ಇದ್ದಾರೆ, ತಹಸೀಲ್ದಾರರಾಗಿರ್ಬೋದು, ಉಪವಿಭಾಗಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಥವಾ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ತೊಡಗಿಸ್ಕೊತಾರೆ ಆ ಎಲ್ಲ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟವನ್ನಂತೂ ನಾವು ಮುಂದುವರಿಸ್ತೇವೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಆರೋಪ ಇರ್ತಕ್ಕಂಥದ್ದು, ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆಯಲ್ಲಿ ಈಗಾಗಲೇ 2 ನಮ್ಮ ವಿಧಾನ ಪರಿಷತ್ ಸದಸ್ಯರನ್ನು ವೋಟರ್ ಲಿಸ್ಟಲ್ಲಿ ಆತುರಾತುರವಾಗಿ ಫಾರಂ ನಂಬರ್ 8ಅಲ್ಲಿ ನೋಂದಾವಣೆ ಮಾಡಿಸಿದ್ದಾರೆ. ಅದೇ ರೀತಿ ನಾವು ಚಿಕ್ಕಬಳ್ಳಾಪುರದ ವಾಸಿಗಳು ಅಂತೇಳಿ BLOಗಳಿಂದ ಒಂದು ಕನ್ಫರ್ಮೇಷನ್ ತಗೊಂಡು ಏನು ಅಧಿಕಾರ ಇದೆ ಅಂಥೇಳಿ ಅವ್ರ ಕಡೆಯಿಂದ ಒಂದು ತಪ್ಪು ಆದೇಶವನ್ನು ಮಾಡಿಸಿ ಇವತ್ತು ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಇದು ಬಹುಶಃ ಅಧಿಕಾರ ದುರುಪಯೋಗ. ಕಾರಣ ಇಷ್ಟೇ, ಏನಾದರೂ ಮಾಡಿ ವಾಮ ಮಾರ್ಗದಿಂದ ನಗರಸಭಾ ಚುನಾವಣೆಯಲ್ಲಿ ಅಧ್ಯಕ್ಷರ ಗಾದಿಯನ್ನು ನಮ್ಮ ವಶ ಮಾಡ್ಕೋಬೇಕು ಅಂತೇಳಿ ದುರುದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ.